ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇದು ಶನಿವಾರದ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮಮ್ಮ ಎದ್ದಳೆ ಅಂತ ಎಬ್ಬಿಸ್ತಾ ಇದ್ರು. ಇದು ಕೊನೆ ಶ್ರಾವಣ ಕಣೆ, ಎದ್ದಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಬ್ಬಿಸ್ತಾ ಇದ್ರು. ಅಮ್ಮ ಮುಂದಿನ ವಾರಕ್ಕೂ 1 ವಾರ ಟೈಮ್ ಇದೆ ಅಂತ ಹೇಳ್ದೆ. ಇಲ್ಲ, ಮುಂದಿನ ವಾರಕ್ಕೆ ತುಂಬ ರಶ್ ಆಗುತ್ತೆ, ಬಾ ಹೋಗೋಣ ಅಂತೇಳಿ ಎಬ್ಬಿಸ್ಕೊಂಡು ಸೀದಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದರು. ಅಲ್ಲಿಂದ ಸೀದಾ ಶ್ರೀರಾಮ್ಪುರದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಶ್ರೀರಾಮ್ಪುರದ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೊಂದು ಆಟೋಗಳಿದ್ವು. ಅದನ್ನ ನೋಡಿ ನಮ್ಮ ಪಾಪು ಆಟೋ ಅಂತೇಳಿ ಫುಲ್ ಖುಷಿ ಪಡ್ತಾ ಇದ್ದ. ನಮ್ಮ ಅಮ್ಮನ ಜೊತೆ ಬಂದರೆ ಇದೊಂದು ತಲೆನೋವು ಇರುತ್ತೆ. ಶ್ರೀರಾಮ್ಪುರದಿಂದನೂ ಮತ್ತೆ ಗೌರ್ಮೆಂಟ್ ಬಸ್ ಇದೆ ಇರು ಬೆಟ್ಟಕ್ಕೆ ಅಂದರು. ಅಯ್ಯೋ ಬಾರಮ್ಮ, ಮತ್ತೆ ರಶ್ ಆಗುತ್ತೆ, ಬಸ್ಸು ಫುಲ್ ರಶ್ ಆಗಿ ಬರುತ್ತೆ ಅಂತೇಳಿ ಸೀದಾ ಕರ್ಕೊಂಡು ಆಟೋದಲ್ಲಿ ಬಂದ್ವಿ. ಬಂದ ತಕ್ಷಣ ಇಡ್ಲಿ ತಿಂದ್ಕೊಂಡು ಸೀದಾ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆ ತಿಂಡಿ ತಿಂದೇ ಬೇಗ ಬಂದಿದ್ವಲ್ವ, ಹಂಗಾಗಿ ನಮ್ಮಮ್ಮ ಮಾತ್ರೆ ನುಂಗಬೇಕಾಯಿತು. ಹಂಗಾಗಿ ಇಡ್ಲಿನ ತಿಂದ್ಕೊಂಡು ಆಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ನಾನು ಬಿಟ್ಬಿಟ್ಟೆ ಮೆಟ್ಲತ್ತೆ ರಜ್ಜಿಂದೆ ಓಡಿ ಹೋಗ್ತಾ ಇದ್ದಾನೆ. ಹಾಗೆ ಇಲ್ಲಿ ಪಲಾವ್ ಕೊಡ್ತಾ ಇದ್ರು. ನಮ್ಮಮ್ಮ ಅಯ್ಯೋ ದೇವ್ರೆ, ಇಲ್ಲೇ ತಿನ್ಬೋದಾಯ್ತಾರೆ ಅಂತ ಅಂದರು. ಅಯ್ಯೋ ನಡಿಯಮ್ಮ, ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಬೇಕಿರೋ ಒಂದು ಪ್ಲೇಟ್ ಇಸ್ಕೊಂಡು ತಿನ್ನತ್ತೆ ಅಂತ ಹೇಳಿ ಸೀದಾ ಕರ್ಕೊಂಡು ಮೇಲ್ಗಡೆ ಬಂದ್ವಿ. ನನ್ನ ಮಗ ಮಮ್ಮಿ ಆನೆ ಅಂತ ಇದೆ. ಎಲ್ಲೋ ಆನೆ ಅಂದರೆ ಮಮ್ಮಿ ನೀನು ಹಿಂದೆ ಇದೆ ಅಂದ. ನಾನು ನೋಡಿದರೆ ನಿಜವಾಗ ಆನೆ ಬಂತನೋ ಅಂತೇಳಿ ಫುಲ್ ಗಾಬರಿನೇ ಆಗೋಯಿತು. ಅದು ಕಲ್ಲಿಂದ ಮಾಡಿರೋದು ಆನೆ. ಹಾಗೆ ಸೀದಾ ಮೇಲ್ಗಡೆ ಬಂದ್ವಿ. ತುಂಬ ರಶ್ ಇರುತ್ತೆ ಅಂದ್ವಿ, ಪರವಾಗಿಲ್ಲ, ತುಂಬ ರಶ್ ಇರಲಿಲ್ಲ. ಈ ಶ್ರಾವಣ 1 ವಾರ ಎಕ್ಸ್ಟ್ರಾ ಬಂದಿರೋದ್ರಿಂದ ಮುಂದಿನ ಲಾಸ್ಟ್ ಕೊನೆ ವಾರ ಹೋಗೋಣ ಅಂತೇಳಿ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ವಾರ ಸ್ವಲ್ಪ ಕಡಿಮೆ ಜನ ಇದ್ದರು. ಹಾಗೆ ಫ್ರೆಂಡ್ಸ್ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಕೆಳಗಡೆ ಬಂದ್ವಿ. ಇಲ್ಲಿ ಭೂತಪ್ಪ ದೇವರಿತ್ತು, ಇಲ್ಲಿ ಎಡೆ ಹಾಕ್ತಾರೆ ಭೂತಪ್ಪಗೆ, ಅದು ಪ್ರಸಾದ ಇಸ್ಕೊಂಡು ತಿಂದು ಹಾಗೆ ಸೀದಾ ಕೆಳಗಡೆ ಬಂದ್ವಿ. ಮತ್ತೆ ಇಲ್ಲಿ ಲಕ್ಷ್ಮೀ ದೇವ್ರ ಕೂಡ ಬಂದ್ವಿ. ನೆಕ್ಸ್ಟು ಇಲ್ಲೂ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್ ಇಲ್ಲಿ ನನ್ನ ಮಗ ಮಲ್ಕೊಳೋದಕ್ಕೆಲ್ಲ ಆಟ ಮಾಡ್ತಾ ಇದ್ದ. ಅಯ್ಯೋ ಚಿನಿ, ಕೆಳಗಡೆ ಆನೆ ಬಂದಿದೆ, ಬಾ ನೋಡೋಣ ಅಂತೇಳಿ ಅವನನ್ನ ಹೇಳಿ ಕರ್ಕೊಂಡು ಕೆಳಗಡೆ ಬಂದ್ವಿ. ಹಾಗೆ ಇಲ್ಲಿ ಕೆಳಗಡೆ ಅನಂತ ಪದ್ಮನಾಭ ದೇವರಿದೆ, ಇಲ್ಲಿಗೂ ಬಂದು ಎಲ್ಲ ಮಂಗಳಾರತಿ ಮಾಡಿಸ್ಕೊಂಡು ಎಲ್ಲ ದೇವ್ರ ದರ್ಶನ ಮಾಡಿದ್ವಿ. ಹಾಗೆ ಪಕ್ಕದಲ್ಲಿ ಗಣಪತಿ ದೇವರಿತ್ತು, ಹೋಗಿ ಅಲ್ಗೂ ಕೈ ಮುಗ್ದೆ ತಲೆ ಮೇಲಿಂದ ಹೂನ ಜೋರ ಕೆಳಗಡೆ ಎಸಿತು. ನಾನು ಏನೋ ಒಳ್ಳೆ ದಿನ ಬಂತನೋ ಅಂತೇಳಿ ಖುಷಿಯಿಂದ ತಗೊಂಡು ನಮ್ಮ ಅಮ್ಮನ ಹತ್ರ, ಅಮ್ಮ ಒಳ್ಳೆ ದಿನ ಬಂತು, ಏನೇ ಒಳ್ಳೆ ದಿನ ಬಂತು ಅಮ್ಮ, ಈ ರೀತಿಯಾಗಿ ದೇವರು ಪ್ರಸಾದ ಕೊಡ್ತು ಅಂದೆ. ಒಳ್ಳೇದಾಯ್ತು ಬಾ, ಒಳ್ಳೇದಾಗುತ್ತೆ ಅಂತೇಳಿ ಕರ್ಕೊಂಡು ಸೀದಾ ಮತ್ತೆ ಆಟೋ ಹತ್ಕೊಂಡು ಸೀದಾ ಶ್ರೀರಾಮ್ಪುರದಲ್ಲಿರೋ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಬಂದ್ವಿ. ನನ್ನ ಮಗುಗೆ ತಿನ್ನೋದಕ್ಕೆ ಏನಾದ್ರು ಬಿಸ್ಕತ್ತು ಕುರ್ಕುರೆನ ಕೊಡಿಸ್ಕೊಂಡು ತಿನ್ಕೊಂಡು ನಿಂತ್ಕೊಂಡಿದ್ವಿ. ಹಾಗೆ ಅಮ್ಮ ಪ್ರೈವೇಟ್ ಬಸ್ ಇದೆ ಬಾ ಹೋಗೋಣ ಅಂದರೆ, ಇಲ್ಲ ಗೌರ್ಮೆಂಟ್ ಬಸ್ಗೆ ಹೋಗ್ಬೇಕು ಅಂತೇಳಿ ನಮ್ಮಮ್ಮ ಕಾದ್ಕೊಂಡು ಕೂತ್ಕೊಂಡಿದ್ರು. ಜನ ನೋಡಿದ್ರಿ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇದ್ರು. ಹೆಣ್ಮಕ್ಳು ಅಂತೂ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಬಸ್ಸಿಗೋಸ್ಕರನೇ ಕಾದ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಅಯ್ಯೋ ದೇವ್ರೆ, ರಶಲ್ಲಿ ಹೆಂಗಪ್ಪ ಹೋಗೋದು ಅಂತ ಇದ್ವಿ. ಹೆಂಗೋ ಸೀಟ್ ಸಿಕ್ತು, ಸೀದಾ ನಮ್ಮ ಹೊಸದುರ್ಗಕ್ಕೆ ಬಂದ್ವಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಓಕೆ, ಬಾಯ್.